ನಿನ್ನ ಹೊರತಾಗಿ ನನಗೆ ಬೇರೆ ಕಥೆಯಾದರೆ ಯಾರು ದೇವ? ಆಂಧ್ರ ಸಭೆಯಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನೂ ಸಹ ಸಹಿಸಿದೆನು. ಇನ್ನು ಮೇಲಾದರೂ ಸುಖವಾಗಿರೋಣ ಎಂದರೆ ಹೆಜ್ಜೆ ಹೆಜ್ಜೆಗೂ ಸಹ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನನ್ನು ಬರೆದಿರೆ ಪರಮಾತ್ಮ? ನೀನೇಕೆ ಈ ರೀತಿ ಚಿಂತಾಮಗ್ನಾಗಿರುವೆ? ಕಾಂತೆ ಶಾಂತೆ ಹೊರ ನೀರಳ್ಳಾಗಿ ಹೊರ ಪತ್ನಿಯಾಗಿ ಮಾರ್ಗಲ್ಲೇ ಸಾಕೆ. ಕಾಂತೆ ಶಾಂತೆ ಹೊರ ನೀರಳ್ಳಾಗಿ ಹೊರ ಪತ್ನಿಯಾಗಿ ಮಾರ್ಗಲ್ಲೇ ಸಾಕೆ. ಬಣ್ಣ ಪತ್ತರ ಪತ್ನಿಯಾಗಿ ನೀನು, ಬಣ್ಣ ಪತ್ತರ ಪತ್ನಿಯಾಗಿ ನೀನು, ಸಣ್ಣ ಚಿಂತೆಯಿಂದ ಕಡು
ಕೋಪದಿಂದ ದುರ್ಗುದೆ ತಗೆ ಕೋಮಲಾಂಗಿ ಹೇ ತಂದೆ ತಂದೆ ಹೊರ ನೀರೊಳಗೆ ಹೊರ ಪತಿಯಾಗಿ ಮರಗಲೇ ತಗೆ ಪಾಂಚಾಲಿ ನೀನೇಕೆ ಈ ರೀತಿ ಚಿಂತಾಮಗಳಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮಗೆ ಅಪಮಾನ ಮಾಡಿದ್ರಿ, ದುರ್ವಾಕ್ಯ ಆಡಿದ್ರಿ, ನೀವರಿಗೆ ಪ್ರತಿಕಾರ ಮಾಡುವಿರಿ. ಆದ್ರಿ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನಕ್ಕಾಗಿ ವಸ್ತುವಿಗಾಗಿ ಅವರು ಪರನ್ನು ಬೇಡಿಕೊಳ್ಳಬೇಕು. ಪರಮೇಶ್ವರ ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಧೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪ ದರ್ಶನ ಮಾಡಿದ ಆಜ್ಞೆ. ಏನು ಸ್ವಾಮಿ, ಪತ್ನಿನ ಸೋಲುವಂತೆ ನಿಮಗೆ ಆಜ್ಞೆ ಮಾಡಿದರೇನು? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆಂದೆ ಸಹಿಸಲಾರೆ. ಪಾಂಚಾಲಿ ಸಾಕು ಸಾಕು. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆಂದೆ ಸಹಿಸಲಾರೆ. ಪಾಂಚಾಲಿ ನಿಮಗೆ ಸಮ್ಮತವ ಪಾಂಚಾಲಿ ಸರಿಯೇ ನಿಮಗೆ ಸಮ್ಮತವ ಪಾಂಚಾಲಿ ಕೇಳು ಕಥೆಯ ಕಥೆಯ ವ್ಯಥೆಯ. ಪಾಂಚಾಲಿ ಸಾಕು ಸಾಕು. ಪಾಂಡವರ ಪತ್ನಿ ಎನಿಸಿ ಪರನಿಂದೆ ಸಹಿಸಲಾರೆ. ಸ್ವಾಮಿ ಬೇಡ ಪಾಂಚಾಲಿ. ಸ್ವಾಮಿ, ಒಬ್ಬರೇ ಕುಳಿತುಕೊಳ್ಳಿ. ಸ್ವಾಮಿ ಪಾಂಚಾಲಿ ಪಾಂಡವರ ಪತ್ನಿ ಎನಿಸಿ ಪಾಂಚಾಲಿ ಪರನಿಂದೆ ಸಹಿಸಲಾರೆ. ಈ ಚೋರತನವು ಏಕೆ? ಬಲಿಯಾದೆ ಎನ್ನ ಬಯಕೆ. ಸ್ವಾಮಿ ಪಾಂಚಾಲಿ ಈ ಚೋರತನವು ಏಕೆ? ಬಲಿಯಾದೆ ಎನ್ನ ಬಯಕೆ. ಪಾಂಚಾಲಿ ಸರಿಯೇ ನಿಮಗೆ ಸಮ್ಮತವಾದುದು. ಪಾಂಚಾಲಿ ಸರಿಯೇ ನಿಮಗೆ ಸಮ್ಮತವಾದುದೊರೆಯೇ ಕೇಳು ಕಥೆಯ ಕಥೆಯ ವ್ಯಥೆಯ. ಅಬ್ಬಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಹೇಳಿ ಪತಿಗಳನ್ನು. ಪಾಂಚಾಲಿ ಅಣ್ಣನ ಒಂದಿನ ಬೇಕಾದಾದ ಈ ನಿಂದನೆಯು ನಮ್ಮನ್ನು ಸಾರಿಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಇನ್ನೊಂದು ಎಷ್ಟು ಸಾರಿ ಬೇಡಿಕೊಳ್ಳಿವೆ. ಆಗಿದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ನೀನು ದುಃಖಿಸಲು ಕಾರಣ ನನಗೆ ತಿಳಿಸು. ಹೇಳುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕನು ತಾನೆ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟು ಸಾರಿ ಬೇಡಿಕೊಳ್ಳಿವೆ. ಆಗಿದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು ನನ್ನೊಳೇ ತಿಳಿಸು. ಶಾಂತರಾಗಿ, ಸ್ವಲ್ಪ ಶಾಂತರಾಗಿ. ನಾನು ಈ ದಿನ ದಿವ್ಯ ಮಂದಿರಕ್ಕೆ ಹೋಗಿದ್ದೀನಿ ಸ್ವಾಮಿ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಪ್ರಿಯಾ ಆ ಭಾನುಮತಿ ಬಂದಳು. ಆ ಭಾನುಮತಿಯು ಈ ನನ್ನ ಮೆಚ್ಚಿದ ಕೇಶರಾಶಿಯನ್ನು ನೋಡಿ ನಿನ್ನ ಪತಿಗಳು ದೂತನನ್ನು ಕಳಿಸುವರು, ಇನ್ನೇನು ಸಂಧಿಯಾಗುವುದು. ಈಗಲಾದರೂ ನಿನ್ನ ಬಿರುಮುಡಿಯನ್ನು ಮುಡಿಗಟ್ಟುವೆಂದು ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಇನ್ನು ದುರ್ಯೋಧನ ಸಂಧಿಗೆ ಪ್ರಯತ್ನ. ಹಾಗಾದ್ರೆ ಅದರ ಸಂದೇಶವು ನಿಜವಾಯಿತು. ಗೋಪಿಕಾಂಗಿನ ವಿಲಾಸದಲ್ಲಿ ಮಗ್ನಾಗಿ ಹಾಯ್ದು ಪದಿಯು ಯುದ್ಧ ಯುದ್ಧ ಯುದ್ಧವನ್ನು ಮರೆಯಲು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಾಗಲೇ ಈಗ ಒಂದು ಬಯಸುವೇನು. ಅದನ್ನ ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ಭಾನುಮತಿಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೇನೆ ಸ್ವಾಮಿ. ಏನೆಂದು? ಎಷ್ಟೇ ಆದರೂ ಭೀಮಸೇನನ ಪತ್ನಿ ಅಲ್ಲವೇನು? ಭಾನುಮತಿ, ನಿನ್ನ ಮುಡಿ ಮುಚ್ಚುವರಿಗೂ ನಾನು ನನ್ನ ಮುಡಿ ಕಟ್ಟುವುದಿಲ್ಲವೇ ಎಂದು.
ಬಾಬು ಪಾಂಚಾಲಿ ಬಾಬು, ಒಳ್ಳೆ ಚಮತ್ಕಾರದ ಮಾತನ್ನೇ ಹಾಡಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದೇ ಅಬ್ಬಬ್ಬಾ. ನಿನ್ನ ಚದುರತೆಯೇ ಮುಗಿಸಿದೆ ಹೌದೌದು. ಎಂದು ಬಯಸುವೆನು. ಹೌದೇ ಸ್ವಾಮಿ. ಪ್ರಾಣೇಶ್ವರ, ಸಮಯವಿರುವುದೇನು? ಹೌದು ಪಾಂಚಾಲಿ, ಹೌದು. ಸಮಯವಿದೆ. ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ. ಸ್ವಾಮಿ, ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ. ಭ್ರಮರೆಯ ಮನಕ್ಕೆ ಎಲ್ಲಿದ್ದೀರ ರಾಮ. ಪಾಂಚಾಲಿ, ಭ್ರಮರೆಯ ಮನಕ್ಕೆ ಎಲ್ಲಿದ್ದೀರ ರಾಮ. ಸಮಯವಿದೆ. ಶೃಂಗಾರಕ್ಕೆ ಭೀಮ. ಪಾಂಚಾಲಿ, ಪಾಂಚಾಲಿ, ಮನಮುದಿಸುವ ಇಂದಾಸವಿಲಾಸ. ಪಾಂಚಾಲಿ, ಪ್ರಾಣೇಶ್ವರ, ಪಾಂಚಾಲಿ, ಮನಮುದಿಸುವ ಪಾಂಚಾಲಿ, ವಿಲಾಸವಿಲಾಸ. ಕೌರವ ಶಿರವ ದರೆಯೊಳು ನೀ. ಸ್ವಾಮಿ, ಪಾಂಚಾಲಿ, ಕೌರವ ಶಿರವ ದರೆಯೊಳು ನೀ. ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಪಾಂಚಾಲಿ. ಹತ್ತಿರಕ್ಕೆ ಬರುವುದಿಲ್ಲವೇ? ನಾಚಿಕೆಯೇ? ಇಲ್ಲ ಪಾಂಚಾಲಿ, ಇಲ್ಲ. ಇಲ್ಲವೇ? ಚೆಲ್ಲುತ್ತ ಸೇರುವೆ. ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಕಾಂತೆಗೆ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಗೆ ನೀನು. ಸಮಯವಿದೆ. ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ. ಸಮಯವಿದೆ. ಪಾಂಚಾಲಿ, ತೊಡೆಯಲ್ಲಿ ಕುಳಿತುಕೋ. ಶೃಂಗಾರಕ್ಕೆ ಭೀಮ. ಬಾಬು ಪಾಂಚಾಲಿ, ನಮ್ಮ ಸಂಗಡ ಕದನವನದಲ್ಲಿ ನಿನ್ನ ಚದುರತೆಯನ್ನು ಮುಗಿಸಿದೆ ಎಂದು ಬಯಸುವೆನು. ಆಹಾ. ಸ್ವಾಮಿ, ನೆನಪಿದೆ ಒಂದು ದಿನ ಈ ಬಿಚ್ಚಿದ ಕೇಶರಾಶಿ ನೋಡಿ ಇದು ಕುರುಕುಲ ಅಂತಕ ಕಳ ತಿಳಿದಿರಿ ಮತ್ತು ನೀವೇ ಸಂಬೋಧಿಸಿದಿರಲ್ಲ. ಪಾಂಚಾಲಿ, ನಿನ್ನ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ಆಗಿರುಗಳು ಸಹ ಇಚ್ಛಾಯಿತು. ಪಾಂಚಾಲಿ, ಮಾಡಿದ ಪ್ರತಿಜ್ಞೆ ಏನು ಮರೆಯುವಂತ ಹೇಳಿ ನನ್ನಲ್ಲ. ಹೇಳುವುದು ಮಾತಲ್ಲ ಸ್ವಾಮಿ, ಆಡಿದಂತೆ ನಡೆದುಕೊಳ್ಳಬೇಕು. ಸುಮ್ಮನೆ ಮಾತನಾಡಿದರೆ ಬಂದ ಪ್ರಯೋಜನವಾದರೆ ಏನು? ನನ್ನನ್ನು ಕೇಳಿಸುವ ಪಾಂಚಾಲಿ, ಈಗ ನಾನು ಯಾರ ಆಜ್ಞೆ ದೊರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪನೆಗಳಲ್ಲಿ ನಾನು ಯುದ್ಧ 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 ಆತನಲ್ಲೇ ಅಪೇಕ್ಷಿಸುವೇನು. ಧರ್ಮ ಪ್ರಯಾದ ಎದುರಿಸಲನ್ನು ಆತನ ರಾಯಭರವೇನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಡ ಗೌರವನ ಬಾಳಗಡಿಸುವೆ ತಾಳು ತಾಳು ಸುಮ್ಮನಿಯೇ. ಕೂಡ ಗೌರವನ ಬಾಳಗಡಿಸುವೆ ತಾಳು ತಾಳು ಸುಮ್ಮನಿಯೇ. Sayrise, ಈ ಪರಿ sayrise, ಈ ಪರಿ sayrise, ಈ ಪರಿಯಾಯ್. ಈಗಲೇ ಗುರುಕುಲವನ್ನೆಲ್ಲೋ ಸದೆಬಿಡುವಂತ ಅಂತೆ. ಈಗಲೇ ಗುರುಕುಲವನ್ನೆಲ್ಲ ಸದೆಬಿಡುವಂತ ಅಂತೆ. ದುಳಕಾರವನ ಸಿಗಿದು ಬಗೆದು ಗೌರವನ ಸಿಗಿದ ಬಗೆದು ಸೈನಿಸೆ ಈ ಪರಿಯಲು ಸೈನಿಸೆ ಈ
ಈ ಮನೆಯಲ್ಲಿ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪನವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿ ತೋರುತ್ತಿರುವುದು. ಪಾರ್ಥ, ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ಬಿರುಗೂದಲು ನಿಮ್ಮ ಉತ್ತರವನ್ನು ಕೊಡಬಲ್ಲದು ಅಲ್ಲವೇನು? ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಿತ್ತು, ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ನಕುಲ ಸೋದರು ಸುಮ್ಮನಿರಬಹುದು. ದಾಸ್ಯ ವೃತ್ತಿಯರು ಪಾಂಡವರ ಕಳಂಕವನ್ನು ಬಯಸುವೆನು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಜೆ ಯಾಚನೆ ಮಾಡಲು ಈ ಪಾಂಡು ರಾಜನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ಒಂದು ಗಳಿಗೆ ಸೇರಿಸಗುವುದಿಲ್ಲ, ಆದರೆ ಇನ್ನೊಂದು ಗಳಿಯೂ ಸೇರಿಸಗುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನೇ ಸಂಬಳ ವಿಲಾಸ ಮಾಡುವೆನು. ನೀವು ಸಂಧ್ಯಾ ಪ್ರಸ್ತಾಪ ಮಾಡಿದ್ರಿ, ನನಗೆ ತೋರನೇನು ಮಾಡುವೆನು. ಸಹೋದರ ಭೀಮಸೇನ, ಅನುಜ ಬಿಡು ಮನದಿ, ಸಮರ ಬಯಸುವುದನ್ನು ಚಿತ್ತ, ಸಮರ ಬಯಸುವುದನ್ನು ಚಿತ್ತ. ಅಂಚಲಿ ಕೋಪ ಮನದಿ, ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು, ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು, ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು, ಗುರು ಸಂಚಾರ ಕೆರಳಿಸದಿ ಕೆರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ಬಾಳಿಯ ಮರೆಯುವುದನ್ನು ಚಿತ್ತ, ಹಿರಿಯರ ಬಾಳಿಯ ಮರೆಯುವುದನ್ನು ಚಿತ್ತ. ಬಿಡುಗೋ ಮನೋಜ, ಬಿಡುಗೋ. ಸಹೋದರ ಭೀಮಸೇನ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ, ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸುವುದು ಅನುಚಿತ. ಪಾಂಚಾಲಿ,
ಕರ್ಮಜನಮಯ ನಿರ್ಮಲ ಪ್ರಾತುವು ಅಲ್ಲವೇ ಕರ್ಮಜನಮಯ ನಿರ್ಮಲ ಪ್ರಾತುವು ಇರುವುದನ್ನು ಚಿತ್ತ ಪರಿಚಯ ಅಲ್ಲವೇ ಇರುವುದನ್ನು ಚಿತ್ತ ಪರಿಚಯ ಕೈಗೊಳ್ಳು ಮನಸ್ಸನ್ನು ಕಾಪಾಡಲು ಕೈಗೊಳ್ಳು ಮನಸ್ಸನ್ನು ಕಾಪಾಡಲು ಸ್ವಾಮಿ, ಧರ್ಮ ಧರ್ಮ ಎಂದು ಹೇಳುತ್ತಾ ಈ ರೀತಿ ಮಾತನಾಡುವುದು ನಿಮಗೆ ಕ್ಷತ್ರಿಯ ಧರ್ಮವೇನು ಸ್ವಾಮಿ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯೂ ಕೂಡ ಕ್ಷತ್ರಿಯರ ಕರ್ತವ್ಯ. ದ್ರೌಪದಿ, ಯುದ್ಧವು ಎಂತಹ ಘೋರ ಕೃತ್ಯವೆಂದು ನಿಮಗಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದೆ ಆದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನು ಪಾಂಚಾಲಿ. ರಾಜೇಂದ್ರ, ದೋವಿಯನ್ನು ಸಂಧಿಗೆ ಕಳುಹಿಸಿ ಅಪಮಾನವಾಯಿತು. ಈಗ ಅಣ್ಣನಿಗೂ ಅಪಮಾನವಾಗುವುದು ನಾನು ಹೇಳಿದ್ದೇನೆ ಸ್ವಾಮಿ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳಿಂದ ನನಗಾಗುವ ಪ್ರಯತ್ನವಿಲ್ಲ. ನಿಮ್ಮ ಅಪವರ್ತ ವರ್ತನೆಯು ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆ ನಡೆಯುವ ಈ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಶಾಂತರಾಗಿ. ಅತ್ತ ನೋಡಿ, ಅಣ್ಣರು ಬರುತ್ತಿದ್ದಾರೆ. ಅವರಿಂದ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಅನಂತರ ಹೋಗುವಿರಂತೆ. ಶಾಂತರಾಗಿ. ಪಾಂಚಾಲಿ, ಅಣ್ಣ ತಂಗಿ, ಶೌರಿ ಗಿರಿಧಾರಿ ಮಹಾದೈವ, ಆದಿತ ಜನಗಳ ಗುಣಧಾಮ.
ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ಪರಮಾತ್ಮ. ವಿಜಯಶಾಲಿಯಾಗು. ಹೋದ ಕಾರ್ಯವೇನಾಯ್ತು? ಓದವನು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಣವನ್ನು ಮಾಡುವೆನು. ಸ್ವಾಮಿ ಶಾಂತರಾಗಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಸಲಿ, ತಾವೇ ಬಗೆದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಕೃಷ್ಣ, ಮುಂದೇನಾಯಿತು? ಪಾಂಚಾಲಿ, ನಾನಿರು ತಡೆಯಲೇನೆ. ಇನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ನಿನ ಅಪೇಕ್ಷೆಯಂತೆ 5 ಗ್ರಾಮ ಸಂಧಿ ಆಯಿತೇನು? ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ಪ್ರೀತ ಅಭಿಮತ ಅಜ್ಞಾತ ವಾಸದಿಂದ ಅರ್ಜುನ ಕೈಗೆ ಬಳೆಯನ್ನು ತೊಡಿಸಲು ಅನಿಸಿದ್ಯಾ? ಈಗ ನಮ್ಮೆಲ್ಲರಿಗೂ ಸೀರೆ ತೊಡಿಸಲು ಅನಿಸಿದ್ಯಾ? ಎಲ್ಲ ಒಗ್ಗರಣಿ ಈ ಪಾಂಡುಪುತ್ರ ಆಕ್ರೋಶಬೇಕೆ? ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ಒಂದು ವಿಷಯವೊಂದು ಇರುವುದು. ಸ್ವಾಭಿಮಾನ ಶೂನ್ಯ ಸಂಬಂಧ. ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಗುರುಜ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಇನ್ನೂ ನನಗೆ ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೆಲಸ ಇಚ್ಛೆ ಆಯ್ತು ಕೃಷ್ಣ. ಅದನ್ನು ಸಾಧಿಸೋ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯೋ ಪುರಸ್ಕಾರವೋ ನಿಮಗೆ ಇರಲಿ. ಪ್ರತಿಜ್ಞೆ ತಡೆಯುವ ಈ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪಾಂಚಾಲಿ, ನೀ ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಶೈಲನ್ನೇ ತೀರಿಸಿ ಬಿಡುವೆನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬೀಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ಒಂದು ವಿಷಯವೂ ಇರುವುದು. ಸ್ವಾಭಿಮಾನ ಶೂನ್ಯ ಸಂಬಂಧ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ಇದು ಸಂದೇಶವೇ? ಹಾಗಾದರೆ ಅದರ ಉದ್ದೇಶ ಸಂದೇಶ ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಾಗಲೇ ಕೃಷ್ಣ. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಪರಿಹಾಸ ಕೃಷ್ಣ. ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನೀನು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಪಾಂಚಾಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಕೃಷ್ಣ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಹಾಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದನೇ ಅಣ್ಣ. ಹಾಗಾದರೆ ಇದು ನನಗೊಂದ ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಗಳ ಕೈಯನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇನು? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ಪಂಡಿತಿಯಂತೆ. ಅದರಂತೆ ನಿನ್ನ ಪತಿಗಳ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸಲು. ಭೀಮಸೇನ, ಇಲ್ಲಿ ಆ ಗದೆಯನ್ನು ಕೊಡು. ಅರ್ಜುನ, ಇದನ್ನು ಸ್ವಲ್ಪ ಸಮಯ ನಿನ್ನ ಬಳಿ ಇಟ್ಟುಕೋ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳುವಂತೆ ನನ್ನ ಕೈಗಳನ್ನು ಬಂಧಿಸು. ಸತ್ಯವಾಗಿ ಬಂಧಿಸಲೇ? ಬಂಧಿಸು. ಕೋಪವಿಲ್ಲವೇ? ಅದು ಆಗಲೇ. ಎದುಗೈ ಮನೆಗೆ.
ಅಬ್ಬಾ, ಈಗ ಸಮಾಧಾನವಾಯಿತು. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದರು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಇನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಕೃಷ್ಣನ ಕೈಯನ್ನು ಬಂಧಿಸು. ಈ ನೀಚ ಕೃತ್ಯದ ದುರಾಭಿಮಾನವು ಶಿಬಿರವನ್ನು ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಆ ಪಾಂಡವ ರಾಯಬರನ್ನು, ಆ ಕುನ್ನಿ ಕೌರವರನ್ನು ಈ ರೀತಿ ಅಪಹರಿಸಿದ್ಯಾ? ಅಗ್ರಜ, ಧನಂಜಯ, ಇದಕ್ಕೆ ಉತ್ತರವೇನು? ಉತ್ತರದ ಪ್ರಶ್ನೆ ಇಲ್ಲ ಅಡಂಬಾಪತಿ, ಉತ್ತರದ ಪ್ರಶ್ನೆ ಇಲ್ಲ ಅಡಂಬಾಪತಿ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿದ್ದಲ್ಲದೆ ನಮ್ಮ ಪ್ರಿಯ ಬಂಧು ಶ್ರೀಕೃಷ್ಣ ಪರಮಾತ್ಮವನ್ನು ಈ ರೀತಿ ಅಪಮಾನ ಪಡಿಸಿದ ಆ ಕುರುಕುಲಕ್ಕೆ ನನ್ನ ಶತಾಯಕ ಧಿಕ್ಕಾರವಿರಲಿ. ಪಾಂಚಾಲಿ, ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಹುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ನೀವು ಸಂಧಿಗೆ ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಕೃಷ್ಣ, ಈ ಸಂದೇಶಕ್ಕಾಗಿ ನಮಗುಳಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದೂ ಆಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಮುಕುಂದ, ಪಾಂಚಾಲಿ, ನನ್ನಗಳು ಬಿಚ್ಚು. ಅಗ್ರಜ, ನೀನಾರು ಬಿಚ್ಚು. ಧನಂಜಯ, ನೀನಾರು ಬಿಚ್ಚು. ಏನು ಯಾರು ಬಿಚ್ಚಿಕೊಳ್ಳುವೆ? ನಾನೇ ಬಿಚ್ಚಿಕೊಳ್ಳುವೇನು? ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆ ಏನು? ಜಯಿಸುವೆ ಗುರು ವಂಶವ, ಜಯಿಸುವೆ ಗುರು ವಂಶವ. ಕೃಷ್ಣ, ಕಳ ವಿರೋಧಿ ಮದಾಂಧರ, ಜಯಿಸುವೆ ಗುರು ವಂಶವ. ಕಳ ವಿರೋಧಿ ಮದಾಂಧರ, ಪಪಿಗಳ ಗೆಲ್ಲುವೆ ಪಡೆ ಪಡೆ, ಪಪಿಗಳ ಗೆಲ್ಲುವೆ ಪಡೆ ಪಡೆ, ಗೆಲ್ಲುವೆ ಬಲೆ ಬಲೆ. ದುರಾತ್ಮರ ಪುಡಿ ಪುಡಿ ಗೈದುವೆ, ದುರಾತ್ಮರ ಪುಡಿ ಪುಡಿ ಗೈದುವೆ. ಜಯಿಸುವೆ ಗುರು ವಂಶವ, ಜಯಿಸುವೆ ಗುರು ವಂಶವ, ಜಯಿಸುವೆ ಗುರು ವಂಶವ. ನಾನು ವಾಯುದೇವಿನ ಆಶ್ರಯದಿಂದ ಜನಿಸ ನಿಜವಾಗಿದ್ದರೆ ವೀರ ಮಾತೆ ಕುಂತಿ ದೇವಿ ಸತ್ಯಮಾನ ಮಾಡಿ ನಾಳೆ ಯುದ್ಧದಲ್ಲಿ ಕೌರವರು 99 ಮಂದಿ ಸಹೋದರರು ಸಮೂಲವಾಗಿ ನಾಶ ಮಾಡಿ ದುರ್ಯೋಧನ ದುಶ್ವಾಸನಗಳನ್ನು ಪುಡಿಗುಟ್ಟಿ ಆತನ ಗುಂಡಿಗೆಯನ್ನು ಬಿಸಿಲಿದ್ದ ಪಾಂಚಾಲಿಯ ಜಡೆಯನ್ನು ಕಟ್ಟಿದನು. ಆ ಪೀತನ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ತೊಡೆಯನ್ನು ಮುರಿದು ಆತನ ರಾಜ್ಯಕ್ಕಿಟ್ಟವನು ನನ್ನ ಎಡಗಾಲಿಂದ ಒಂದು ವಧು ಪುಡಿ ಪುಡಿ ಮಾಡ ಹೋದರೆ ನರಕವೇ ಶಬ್ದ ಕೃಷ್ಣ, ಪಾದವೇ ಸಾಕ್ಷಿ.